ಶಂಕ್ರು ನನ್ ಪಾರ್ಸಲ್ ಬರೋದದ ತೆಗೆದಿಟ್ಕೋ, ಬಾಳ ಇಂಪಾರ್ಟೆಂಟ್ ಐತಿ. ಏ ಶಂಕ್ರು, ಏನ್ ಮಾಡತ್ತಿ? ಸರಿ ಮೇಡಮ್. ಹೇಳಿದ್ ಕೇಳಲಿಗತಿ. ಎಲ್ಲೈತಿ ನಿನ್ ಲಕ್ಷ? ಇಲ್ರಿ ಮೇಡಮ್, ಇಲ್ಲೇ ಬುಕ್ ಓದಾತಿದ್ರಿ. ನನ್ ಪಾರ್ಸಲ್ ಬರೋದ ತೆಗೆದಿಟ್ಕೋ, ಬಾಳ ಅರ್ಜೆಂಟ್ ಐತಿ. ಹಾಂ ರೀ ಮೇಡಮ್. ಸರಿ ಮೇಡಮ್. ಸರಿ ಹೋಗಿ ಬರ್ತೀನಿ. ಆಯ್ತು ಮೇಡಮ್, ಆಯ್ತು. ಸರಿ. ಹಲೋ, ಆ ಬ್ಯಾಂಕಿಗೆ ಬಂದ್ಬಿಟ್ರೆ ಅಮೌಂಟ್ ತೊಗೊಂಡು ಬ್ಯಾಂಕಿಗೆ ಬರ್ಲಾತ್ತೀನಿ. ಹಾಂ ಶೇಖರು, ನಾನು ಕಾರ್ ಕ್ಲೀನ್ ಮಾಡೋಗೋ ಒಂದು ಸ್ವಲ್ಪ, ನಾವು ಬ್ಯಾಂಕಿಗೆ ಹೋಗ್ಬೇಕು. ಶೇಖರು, ಶೇಖರು, ಏಯ್ ನಿನ್ನ ಕೆಲಸ ಏನು? ಏನು ಮಾಡ್ತಾ ಇದೆ ಇಲ್ಲಿ? ಏನು ಸರ್, ಕೂತಿದ್ದೆ ಸರ್ ಇಲ್ಲೇ. ಏನು ಮಾಡ್ತಾ ಇದೆ? ಏನು ಸರ್, ಕೂತಿದ್ದೆ. ನಾನು ಕಾರ್ ಕ್ಲೀನ್ ಮಾಡೋಗು. ಆಯ್ತು ಸರ್, ಕೊಡಿ ಸರ್, ಮಾಡ್ತೀನಿ ಕೊಡಿ. ನೋಡೋದು ಶೇಖರು. ಹಾಂ ಸರ್. ನಿನ್ನ ಲಕ್ಷ್ಯ ಎಲ್ಲಿ ಅದ? ಎಲ್ಲಿಲ್ಲ ಸರ್, ಇಲ್ಲೇ ಕೂತಿದ್ದೆ. ಅಲ್ಲ, ಏನು ಸತಿ ಓದಿರ್ಬೇಕು ನಿನ್ಗೆ? ಇಲ್ಲ ಸರ್, ನೋಡಿಲ್ಲ ಸರ್. ಅಲ್ಲ, ಏನು ಓದ್ತಾ ಇದೆ? ಏನಿಲ್ಲ ಸರ್, ಬುಕ್ಸ್ ನೀವು ಚಾವಿ ಕೊಡಿ ಸರ್, ನಾವು ಮಾಡ್ತೀವಿ. ನಾನು ಕಾರ್ ಕ್ಲೀನ್ ಮಾಡು, ನಾನು ಬ್ಯಾಂಕಿಗೆ ಹೋಗ್ಬೇಕು, ಅರ್ಜೆಂಟ್ ಇದೆ. ಯಾಕೆ ಸರ್, ಏನಾಯ್ತು? ಏನ್ ಗಲಾಟೆ? ನೋಡ್ರಿ ಮೇಡಮ್, ಶಂಕರು ಕಪ್ ಜಾಸ್ತಿ ಆಗ್ಬಿಟ್ಟಿದೆ ನೋಡ್ರಿ ಈಗ. ಅಲ್ಲ, ಇಷ್ಟೊತ್ತನ ಬಂದು ನಿಂತು ಕಾರ್ ಕೇ ಕೊಡ್ಸನ್ರ ಒದರಿದ್ರು ಫೋನ್ ಆಗ್ತಾ ಇರಲಿಲ್ಲ. ಸರ್, ಬೆಳಿಗ್ಗೆ ನಾನು ಒಂದು ಕೆಲಸ ಹೇಳಿದ್ದೆ, ಕೊರಿಯರ್ ಬರ್ತದಂತೆ. ಕೊರಿಯರ್ ತಗೊಂಡು ಏನು? ಎಲ್ಲೈತಿ ನನ್ನ ಕೊರಿಯರ್? ಮೇಡಮ್, ಇನ್ನೂ ಕೊರಿಯರ್ ಬಂದಿಲ್ಲ ರೀ ಯಾವ್ದು. ಸರಿ, ಒಂದು ಸ್ವಲ್ಪ ಮುಂದಕ್ಕೆ. ಮೇಡಮ್, ಕೊರಿಯರ್ ಇಲ್ಲೇ ಇದೆ, ಇದು ನಿಮ್ದೇ ನೋಡ್ರಿ. ಹಾರಿ, ಇದು ನಮ್ದೆ. ಅಲ್ಲೂ ನಿನ್ ಲಕ್ಷ ಎಲ್ಲೈತಿ? ಕೊರಿಯರ್ ಬಂದ್ರು ಬಂದಿಲ್ಲ ಅಂತ ಹೇಳ್ತಿಲ್ಲ. ಎಷ್ಟು ಇಂಪಾರ್ಟೆಂಟ್ ಐತಿ ಗೊತ್ತೇ ನಿಮ್ಗೆ? ದೊಡ್ಡ ಬುಕ್ ಓದ್ತಾ ಇದಾರೆ ನೋಡ್ರಿ ಮೇಡಮ್. ಸರ್, ಇದು ಐಎಸ್ ಬುಕ್ ಐತ್ರಿ? ಐಎಸ್ ಬುಕ್ ಓದಟ್ ಲೆವೆಲಿಗೆ ಬಂದ. ಏ ಬಿಕಾರಿ, ಒಂದ್ ಹೊತ್ತಿನ ಊಟದ ಗತಿ ಇಲ್ಲ ನಿನಗ. ಐಎಸ್ ಬುಕ್ ಓದಕತ್ತಿ ಏನ? ಆ ತಿಂಗಳ ಎಂಡ್ ಬಂತಂದ್ರ ನಮ್ಮನ್ ಕೈ ಜಾಸ್ತಿ ಅಷ್ಟು ದೊಡ್ಡ ಕನಸು ಕಾಣಕತ್ತಿ ಏನ? ಲೇ ಶಂಕರು, ಕಲಿಸ್ಬಿಟ್ಟು ಮೊದಲ ಹೊರಗೆ ಬಾ. ನಿನ್ನ ಕೆಲಸ ಏನದಿಲ್ಲಿ? ಹಾಂ, ಕಾರ್ ಕ್ಲೀನ್ ಮಾಡೋದು, ಮನೆ ಸಾಮಾನು ತಂದ್ಕೊಡೋದು, ನಮ್ಮ ಮಕ್ಕಳು ರೋಡ್ ಮೇಲೆ ಆಟ ಆಡ್ತಿರ್ತಾವ, ಅದು ನೋಡೋದು ಇಷ್ಟೇ ಮಾಡು. ಏನು ಸರ್, ಏನು ಮೇಡಮ್, ಏನಾಯ್ತು? ನೋಡ್ರಿ ಸರ್, ಶಂಕರು ಕಪ್ ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ದೊಡ್ಡ ದೊಡ್ಡ ಬುಕ್ ಹೋಗ್ತಾ ಇದ್ದಾರೆ ಸರ್. ಹೌದಾ? ಏನು ಶಂಕರು? ಏನು ಸಾಹೇಬ್ರೆ, ಮುಂಜಾನೆ ನಾನು ಒಂದು ಕೆಲಸ ಹೇಳಿದ್ದೆ ನಿಮ್ಗೆ, ಮಾಡಿದ್ರಾ? ಅದು ಸರ್, ಏನು ಹೇಳಿದ್ದೆ ನಾನು ನಿಮ್ಗೆ ಮುಂಜಾನೆ? ನಾನು ಬಟ್ಟೆ ಐರನ್ ಮಾಡ್ಕೊಂಬ, ನಾನು ಮೀಟಿಂಗ್ ಹೋಗ್ಬೇಕಂತ ಹೇಳಿದ್ದೀನಿ, ನೆನಪಿಲ್ಲ? ಸರ್ ಹೇಳಿ ಒಂದು ಕೆಲಸ ಮಾಡ್ತಾ ಇಲ್ರಿ ಸರ್, ಬೆಳತಾನ ಹಿಡಿದು ಬರೀ ಬುಕ್ ಓದ್ತಾ ಇದಾರೆ ಸರ್. ಸಾಹೇಬ್ರೆ, ಐಎಸ್ ಕನಸ್ಕೊಂಡು ದೊಡ್ಡ ದೊಡ್ಡ ಬುಕ್ ಓದ್ಕೊತ ಕೂತಿದ್ರೇನ? ಎಲ್ಲ ಕನಸ್ಕೊಳ್ಬಿಟ್ಟು ಹೇಳಿದ್ ಒಂದು ಕೆಲಸ ಮಾಡಕ್ ಬರಂಗಿಲ್ಲ, ನಾಚಿಕೆ ಬರ್ಬೇಕು ನೀವು ಜಲ್ಮ. ಮೇಡಮ್, ನಿಮ್ಮ ಕೆಲಸ ತೆಗೆದು ಹಾಕ್ಬಿಡ್ರಿ. ಅಷ್ಟೇ ಮೇಡಮ್ ಸರ್, ತೆಗೆದು ಮೇಡಮ್ ಸರ್. ಸರ್ ಹಂಗೆ ಮಾಡ್ಬೇಡಿ ಸರ್. ದೂಸರಿ ಕೆಲಸನ ತೆಗಿಬೇಡಿ ಸರ್, ಪ್ಲೀಸ್ ಸರ್. ನನ್ನ ತಾಯಿ ಕಣ್ಣು ಆಪರೇಷನ್ ಮಾಡ್ಬೇಕು ಸರ್. ನಮ್ಮ ಅವ್ವ ಶುಗರ್ ಗುಳಿಗೆ ಐತೆ ಸರ್. ನನ್ನ ತಂಗಿ ಮದುವೆ ಮಾಡಿಸ್ಬೇಕು ಸರ್. ನಮ್ಮ ಕೆಲಸನ ತೆಗಿಬೇಡಿ ಸರ್, ಪ್ಲೀಸ್ ಸರ್. ಹುಡುಗರು ಅಡ್ಡಾಡತ್ತಾರಿ, ನೋಡ್ಕೊ ಹೊಡ್ಯಾಕ ಬರ್ತಾ ಇಲ್ಲ. ಏನ್ ನೀವೇ ಮಾಡಾತ್ರಿ? ಹೇಳಪ್ಪ, ಹೇಳಿ. ನೋಡ್ರಿ, ಬ್ಲಡ್ ಬರತ್ತದ, ಸ್ವಲ್ಪ ಹೊಡ್ಯಾಕ ಬರಲ್ಲ ಏನ್ರಿ? ಅಪಾರ್ಟ್ಮೆಂಟ್ ಅದ ಇದು. ಹೇಳಿ. ಭಾಳ ಬಡ್ತಿ ಲೋಡ್ ಬರ್ರಿ, ಯಾಕಡೆ ಅಡ್ಡಾಡ್ತೀರಿ? ಕೊಟ್ಟು ಕೆಲಸ ಮಾಡಿ ನಿಮ್ದು ಏನದ ನೋಡಿ. ನೀವು ಮೊದಲು ಸ್ಲೋ ಬರ್ಬೇಕಿಲ್ರಿ? ಅಪಾರ್ಟ್ಮೆಂಟ್ ಅದ, ಇದೆ ರೋಡ್ ಐತಿರ. ಭಾಳ ಬಡಿತಲ್ಲಪ್ಪ. ಇಲ್ಲಿ ಯಾಕೆ ಬರಕ್ಕೆ ಹೋಗಿದ್ದು ರೋಡಿಗೆ? ದಂಡಿಗೆ ಆಡ್ಬೇಕಿಲ್ಲ ಮೇಡಮ್. ಇಲ್ರಿ, ಅಲ್ಲ ಆಟ ಆಡತ್ತಿದ್ದಾರೆ. ಏನ್ ಮಾಡಾತ್ತಿ ನೀನು? ಲಕ್ಷ ಎಲ್ಲೈತ? ನೋಡಾತಿದ್ರೆ ಎಷ್ಟು ಗಾಡಿ ಬ್ಲಡ್ ಬರಕತ್ತದ? ಅವ್ರ ಗಾಡಿ ಅವ್ರು ಸ್ಪೀಡ್ ಬಂದಾರ ಮೇಡಮ್. ಈಗ ಹಾಸ್ಪಿಟಲ್ಗೆ ಹೋಗಕ್ಕೆ ರೊಕ್ಕ ಯಾರು ಕೊಡ್ತಾರ? ಇಲ್ರಿ ಮೇಡಮ್, ನಾನು ನೋಡಿಲ್ರಿ, ಬೇಟ್ಲೆ ಮಾಡಿಲ್ರಿ ಮೇಡಮ್. ಇಲ್ರಿ ಮೇಡಮ್, ಹೊಡಿಬೇಡ್ರಿ ಮೇಡಮ್, ನಾನು ನೋಡಿಲ್ರಿ ಮೇಡಮ್. ಮಗನ, ಇವತ್ತು ನಿನ್ನ ಲಾಸ್ಟ್ ಡ್ಯೂಟಿ ಆಯ್ತು, ನಿನ್ನ ಮುಗಿತು. ಇಲ್ಲ ಮೇಡಮ್, ಸಾರಿ ರೀ ಮೇಡಮ್, ಹಂಗ ಮಾಡಕ್ಕೆ ಹೋಗ್ಬೇಡ್ರಿ ಮೇಡಮ್, ಪ್ಲೀಸ್ ಮೇಡಮ್. ಏನಾಯ್ತು ಮರ, ಏನು ಮಾಡಕ್ಕೆ ಹೋಗೋಣ, ಏನಾಗುತ್ತೆ ಆಯ್ತಾ? ಎಲ್ಲರಿಗೆ ಹೇಳಿ ಕೇಸ್ ನಾನು ಏನ್ರ ಎಲ್ಲರಿಗೆ ಹೇಳಿದ್ರೆ ನನ್ನ ಕೆಲಸನೇ ಹೋಗ್ಕೊಂಡು ಹೆಂಗೆ ಮಾಡ್ಬೇಕು ನಾ ಈಗ? ಅಪ್ಪಾಜಿ ಫೋನ್ ಹಚ್ಚಾತಾರೆ. ಹಲೋ ರೀ ಅಪ್ಪಾಜಿ. ಹಲೋ, ನಾಳೆಗೆ ನಿಮ್ಮ ತಂಗಿ ನೋಡಕ್ಕೆ ಬರತ್ತಾರ. ಅದಕ್ಕೆ ಮನ್ಯಾಗ ಏನು ಸಂತಿಲ್ಲ, ಒಂದು 5,000 ರೂಪಾಯಿ ಇಸ್ಕೊಂಡು ಬಾರಪ್ಪ. ಹಂಗೆ ನಿಮ್ಮ ಅವು ಗುಳಿಗೆ ಮತ್ತು ನನ್ನ ಚಸ್ಮಾ ತರಬೇಕು. ಸ್ವಲ್ಪ ಬಾ, ಕೈಯಾಗ ರೊಕ್ಕಿಲ್ಲ, ತೊಗೊಂಡು ಕೇಸಿ ಸಾಯಂಕಾಲ ಜಲ್ದಿ ಬಂದುಬಿಡು ಮನೆಗೆ. ಏನು sad violin. ಸರ್ ಬಂದಂಗೆ ಬಂದರು ಮೇಡಮ್. ಸರ್
ಸರ್ ಸರ್ ಸರ್ ಏನಾಯ್ತು? ಸರ್ ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು ಸರ್. ಮನ್ಯಾಗ ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರೆ ನಾಳೆ ತಂಗಿ ನೋಡೋಕೆ ಬರೋದಾರೆ. ಅಪ್ಪನ ಅಮ್ಮನ ಸ್ವಲ್ಪ ಮೆಡಿಸಿನ್ ಗುಳಿ ಬೇಕಾದ್ರೆ ಪ್ಲೀಸ್ ಅಂತ ಹೆಲ್ಪ್ ಮಾಡಿ. ಅಲ್ಲ ಕೆಲಸ ಹೇಳಿದ್ರೆ ಒಂದು ಕೆಲಸ ಕರೆಕ್ಟ್ ಟೈಮ್ ಮಾಡಂಗಿಲ್ಲ, ಮತ್ತು ಅಡ್ವಾನ್ಸ್ ಕೇಳ್ತಿ. ಪ್ಲೀಸ್ ಸರ್ ನೆಕ್ಸ್ಟ್ ಟೈಮ್ ಎಲ್ಲ ಕಟ್ ಮಾಡಿ. ಇಲ್ಲ ನಿಮ್ಮ ಪೇಮೆಂಟ್ ಏನೋ ತಿಂಗಳ 10,000 ಐತಿ, ಮುಂದಿನ ತಿಂಗಳ ಕೊಟ್ಬಿಡ್ತೀನಿ. ಈ ಸಲ ನನ್ನ ಬಳಿ ಅಮೌಂಟ್ ಇಲ್ಲ. ಈಗ ಸ್ವಲ್ಪ ನಂಗೆ ನಾಳೆ ಪ್ರಾಬ್ಲಮ್ ಇದೆ ಸರ್, ನಾನು ಕೇಳ್ತಿದ್ದೆ ಸರ್ ಪ್ಲೀಸ್. ಸುಧಾ ನೋಡ್ಕೋ. ಮರೆತರೆ ನಿನ್ನ ಜಗದ ಜನರು ಇರುವುದೊಂದೇ ತಾಯಿ ಮಡಿಲು. ತೊರೆದರೆ ಹೇಗೆ ಹೆತ್ತ ಕರುಳು. ಯಪ್ಪ ದೇವ್ರಿ, ಎಲ್ಲರೂ ನನಗೆ ಹಂಗೆ ಕಾಡ್ಲಾತ್ತಾರ. ನಾ ಹೆಂಗೆ ಮಾಡಬೇಕು ನಾಳೆ? ಸುರಿಯುವ ಕಣ್ಣೀರಲಿ